ಸರ್ವಶಕ್ತನಾದ ದೇವರೇ, ಸ್ವಾಮಿ ಒಳ್ಳೆಯ ದೇವರೇ, ನಿಮ್ಮ ಅತ್ಯಂತ ಉನ್ನತವಾದ ನಾಮಕ್ಕೆ ಸ್ತೋತ್ರಪ್ಪ. ತಂದೆಯೇ, ರಾತ್ರಿ ಕಾಲದ ವೇಳೆಯೆಲ್ಲ ನಿನ್ನ ಮಹಾಕೃಪೆಯಿಂದ ಒಳ್ಳೆಯ ನಿದ್ದೆಯನ್ನು ಕೊಟ್ಟಿದ್ದು ಸ್ತೋತ್ರ. ನಮ್ಮನ್ನು ಮರಣದಿಂದ ತಪ್ಪಿಸಿ ಜೀವಬಾಧ್ಯರಣಿಕೆಯಲ್ಲಿ ಎಣಿಸಿದ ಸ್ತೋತ್ರ. ಕರ್ತನೆ, ನೀನು ಒಳ್ಳೆಯವನು ಸ್ವಾಮಿ, ನಿನ್ನ ಕೃಪೆಯು ಶಾಶ್ವತವಾದದ್ದು. ಈ ಒಂದು ಮುಂಜಾನೆ ವೇಳೆಯಲ್ಲಿ ನಾವು ನಿಮ್ಮ ಪಾದ ಸನ್ನಿಧಿಗೆ ಬಂದಿದ್ದೇವೆ ಸ್ವಾಮಿ. ಅಪ್ಪ, ಮುಂಜಾನೆ ವೇಳೆಯಲ್ಲಿ ನೀವು ನಮ್ಮನ್ನು ನಿನ್ನ ವಾಕ್ಯಗಳ ಮೂಲಕ ಅಪ್ಪ ಆಶೀರ್ವಾದ ಮಾಡಿ ಬಲಪಡಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತೇವೆ. ನನ್ನನ್ನು ಕೇಳಿಕೊ, ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥವನ್ನು ಗೋಚರಪಡಿಸುವ ಎಂಬುದಾಗಿ ವಾಗ್ದಾನ ಮಾಡಿದೆ ಸಪ. ಸ್ವಾಮಿ, ಯೆಹೆಜ್ಕೇಲನ ಪ್ರವಾದನ ಗ್ರಂಥ 7ನೇ ಅಧ್ಯಾಯವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ತಂದೆಯೇ, ನೀನು ನಮಗೆ ಎಲ್ಲಾ ಒಂದು ವಿಷಯಗಳನ್ನು ಪವಿತ್ರಾತ್ಮನ ಮೂಲಕ ಪ್ರಕಟಿಸು. ನಮ್ಮ ಕರ್ತನಾದ ಯೇಸು ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿಕೊಳ್ತಾನೆ ಸ್ವಾಮಿ, ಆಮೆನ್. ಕರ್ತನಿಗೆ ಸ್ತೋತ್ರ. ಪ್ರೀತಿಯುಳ್ಳ ದೇವಜನರೇ, ಯೆಹೆಜ್ಕೇಲನ ಪ್ರವಾದನ ಗ್ರಂಥವನ್ನು ಎಲ್ಲರೂ ಕೂಡ ತಿರುಗಿಸಿಕೊಂಡು ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡೋಣ. ಕಳೆದ ಒಂದು ಸುಮಾರು ಇವತ್ತು 7ನೇ ದಿನ ಅಂತ ಅನಿಸುತ್ತೆ, ನಾವು ಯೆಹೆಜ್ಕೇಲನ ಪ್ರವಾದನ ಗ್ರಂಥವನ್ನು ಪ್ರಾರಂಭ ಮಾಡಿ ಯೆಹೆಜ್ಕೇಲನ ಪ್ರವಾದನ ಗ್ರಂಥವನ್ನ ನಾವು ಧ್ಯಾನ ಮಾಡ್ತಾ ಇದ್ವಿ. ಈ 7ನೇ ಅಧ್ಯಾಯವನ್ನ ಧ್ಯಾನ ಮಾಡೋದಕ್ಕೆ ಮೊದಲು 6 ಮತ್ತು 7 ಅಧ್ಯಾಯಗಳ ಒಂದು ಸಾರಾಂಶವು ಕೂಡ ಒಂದೇ ಆಗಿದೆ ಎಂಬುದಾಗಿ ಇದ್ರ ಮೂಲಕವಾಗಿ ನಾನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಿನ್ನೆ ದಿನದಲ್ಲಿ 6ನೇ ಅಧ್ಯಾಯವನ್ನ ಸವಿಸ್ತಾರವಾಗಿ ದೇವರ ಸೇವಕರು ಧ್ಯಾನ ಮಾಡಿದ್ರು. ಇದರ ಒಂದು 6ನೇ ಅಧ್ಯಾಯದ ಮುಂದುವರೆದ ಭಾಗವೇ 7ನೇ ಅಧ್ಯಾಯ ಆಗಿದೆ. 7ನೇ ಅಧ್ಯಾಯದಲ್ಲಿ 27 ವಚನಗಳಿದಾವೆ. ತಲೆಬರಹ ಹೀಗೆ ಬರೆಯಲ್ಪಟ್ಟಿದೆ: ಯಹೂದದ ವಿಷಯವಾದ ಪ್ರಲಾಪ ಅಥವಾ ಯಹೂದದ ನಾಶನಕ್ಕೆ ಕಾರಣವಾದ ಅಪರಾಧಗಳು. ದೇವಜನರೇ, ಅರಸನಾಗಿರುವಂತ ದಾವಿದನು, ಅವನ ಮಗನಾಗಿರುವಂತ ಸೊಲೊಮೋನ್ ರಾಜನು, ಇವರ ಒಂದು ಕಾಲದಲ್ಲಿ ಯಹೂದ ಅಥವಾ ಇಸ್ರಾಯೇಲ್ ದೇಶ ಬಲಿಷ್ಠವಾದಂತ ದೇಶವಾಗಿತ್ತು. ಸುತ್ತಮುತ್ತಲಿನ ಅನೇಕ ದೇಶಗಳನ್ನು ಈ ದೇಶ ಕಂಟ್ರೋಲ್ ಮಾಡ್ತಾ ಇತ್ತು. ಅಷ್ಟು ಪ್ರಭಾವಶಾಲಿ ಆಗಿತ್ತು, ಬಹಳಷ್ಟು ಅಭಿವೃದ್ಧಿಯಾಗಿತ್ತು, ಬಹಳಷ್ಟು ಹೆಸರುವಾಸಿಯಾಗಿತ್ತು. ದೇವರ ಮಹಿಮೆ ಆ ದೇಶದಲ್ಲಿ ನೆಲೆಗೊಂಡಿತ್ತು. ನಾವು ನೋಡುತ್ತೇವೆ, ದೇವರು ತಾನು ಮೆಚ್ಚಿದಂತ ದಾವಿದನನ್ನು ಆರಿಸಿಕೊಂಡು ಯೆರೂಸಲೇಮಿನ ಸಿಂಹಾಸನ ಮೇಲೆ ಕುಂದಿರಿಸಿ ದೇವರು ದೇಶವನ್ನ ಆಳ್ವಿಕೆ ಮಾಡುವಂತೆ ಮಾಡಿದ್ರು. ಬಹಳಷ್ಟು ಹೆಸರು ಖ್ಯಾತಿಯನ್ನು ಗಳಿಸಿತು. ಅದರ ಮಹಿಮೆ ತುಂಬಾ ದೂರದ ದೇಶಗಳವರೆಗೆ ಹೋಯಿತು. ನಾವು ನೋಡ್ತೇವೆ, ಆ ದೇಶದ ಒಂದು ಏನು ಒಳ್ಳೆಯ ಒಂದು ಪರಿಪಾಲನೆ ಮತ್ತು ಅರಸನ ಒಂದು ಜ್ಞಾನ, ಈ ಎಲ್ಲಾ ವಿಷಯಗಳನ್ನ ನೋಡೋದಕ್ಕಾಗಿ ಪ್ರಪಂಚದ ಅನೇಕ ದೇಶಗಳಿಂದ ರಾಜರು, ರಾಣಿಯರು, ಸೇವಕರು, ಹೀಗೆ ಮಂತ್ರಿಗಳು ಬಹಳ ಜನ ಹೋಗಿ ನೋಡ್ಕೊಂಡ್ ಬರ್ತಾ ಇದ್ರು. ಅಷ್ಟು ಸುಪ್ರಸಿದ್ಧವಾದಂತ ದೇಶ, ಬಹಳ ಸುಂದರವಾಗಿತ್ತು. ಆದ್ರೆ ಆ ದೇಶ ನಾಶವಾಯಿತು ಮುಂದಿನ ದಿನಮಾನಗಳಲ್ಲಿ. ನಾವು 6 ಮತ್ತು 7 ಅಧ್ಯಾಯಗಳಲ್ಲಿ ಓದುವಾಗ ಆ ದೇಶ ನಾಶವಾಗ್ತಾ ಇದೆ. ಅಷ್ಟು ಪ್ರಭಾವಶಾಲಿಯಾದಂತ ದೇಶ ಈಗ ನಮ್ಮ ಒಂದು ಪ್ರಪಂಚಕ್ಕೆ ಹಿರಿಯಣ್ಣ ಎಂಬುದಾಗಿ ನಾವು ಕರೆಯುವಂತ ಅಮೆರಿಕ ದೇಶ ಎಷ್ಟು ಪ್ರಭಾವಶಾಲಿಯೋ ಅಷ್ಟೇ ಪ್ರಭಾವಶಾಲಿ ಇಸ್ರೇಲ್ ದೇಶ ಆಗಿನ ಕಾಲಕ್ಕೆ. ಆದ್ರೆ ಅದರ ಪ್ರಭಾವ, ಅದರ ಮಹಿಮೆ, ಅದರ ಖ್ಯಾತಿ ಎಲ್ಲ ದೇವರಾಗಿದ್ರು, ದೇವರ ಪ್ರಸನ್ನತೆಯೇ ಆಗಿತ್ತು. ಆದ್ರೆ ದೇವರು ಮತ್ತು ಆ ದೇಶ ಮೂಲ ನಿವಾಸಿಗಳಾಗಿರುವಂತ ಯಹೂದ್ಯರ ಏನು ಅಪರಾಧಗಳ ನಿಮಿತ್ತವಾಗಿ ಆ ದೇಶವನ್ನು ತೊರೆದು ಬಿಡ್ತಾ ಇದ್ದಾರೆ. ಅದಕ್ಕೆ ಆ ದೇಶಕ್ಕೆ ಮತ್ತು ಪ್ರವಾದಿಗಳ ಮೂಲಕವಾಗಿ ದೇವರು ಹೇಳಿಸ್ತಾ ಇದ್ರೆ, ಆ ದೇಶವನ್ನು ನಾನು ನಾಶನ ಮಾಡ್ತಾ ಇದ್ದೀನಿ ಎಂಬುದಾಗಿ. ಸಹೋದರ ಸಹೋದರಿ, ಈ 27 ವಚನಗಳಲ್ಲಿ ನಾನು 3 ಭಾಗಗಳನ್ನಾಗಿ ಮಾಡಿದ್ದೀನಿ. ನಾವು ನೋಡ್ತೇವೆ, 1ರಿಂದ 4 ವಚನಗಳು ದುರ್ಮಾರ್ಗಕ್ಕೆ ಫಲ. 1ನೇ ವಚನವನ್ನು ಓದ್ತೀನಿ. ಇದಲ್ಲದೆ ಯೆಹೋವನು ಈ ಮಾತನ್ನು ನನಗೆ ದಯಪಾಲಿಸಿದನು: ನರಪುತ್ರನೇ, ಕರ್ತನಾದ ಯೆಹೋವನು ಇಸ್ರಾಯೇಲ್ ದೇಶಕ್ಕೆ ಹೀಗೆ ನುಡಿಯುತ್ತಾನೆ: ಪೂರ್ಣ ಪ್ರಳಯವು ದೇಶದ ಚತುರ್ದಿಕ್ಕಿನಲ್ಲಿಯೂ ಸಂಭವಿಸಿದೆ. ಈಗಲೇ ನಿನಗೆ ಪ್ರಳಯವು ಬಂದು ಬಿಟ್ಟಿತು. ನಾನು ನನ್ನ ಕೋಪವನ್ನು ನಿನ್ನ ಮೇಲೆ ಬರಮಾಡಿ ನಿನ್ನ ನಡತೆಗೆ ತಕ್ಕಂತೆ ನ್ಯಾಯ ತೀರಿಸಿ ನಿನ್ನ ಸಮಸ್ತ ಅಸಹ್ಯ ಕಾರ್ಯಗಳ ಫಲವನ್ನು ನಿನಗೆ ಉಣ್ಣಿಸುವೆನು. ನಿನ್ನನ್ನು ಕಟಾಕ್ಷಿಸೇನು, ಉಳಿಸೇನು. ನಿನ್ನ ದುರ್ಮಾರ್ಗಗಳ ಫಲವನ್ನು ನಿನಗೆ ತಿನ್ನಿಸುವೆನು. ನಿನ್ನ ಅಸಹ್ಯ ಕಾರ್ಯಗಳು ನಿನ್ನ ಅನುಭವಕ್ಕೆ ಬರುವವು. ಆಗ ನಾನೇ ಯೆಹೋವನು ಎಂದು ನಿನಗೆ ಗೊತ್ತಾಗುವುದು. ದೇವಚನರೇ, 4 ವಚನಗಳನ್ನ
ನಾವು ಪರಿಶೀಲನೆ ಮಾಡುವಾಗ ದೇವರು ಆ ದೇಶಕ್ಕೆ ಯಾಕೆ ನ್ಯಾಯ ತೀರಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ನಾವು ಮೊದಲದಾಗಿ ನೋಡ್ತೇವೆ. ದುರ್ಮಾರ್ಗಕ್ಕೆ ನಿನ್ನ ದುರ್ಮಾರ್ಗಗಳ ಫಲವನ್ನು ನಿನಗೆ ತಿನ್ನಿಸುವೆನೆಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಳಯವು, ಪೂರ್ಣ ಪ್ರಳಯವು ದೇಶದ ಚತುರ್ದಿಕ್ಕಿನಲ್ಲಿ ಸಂಭವಿಸಿದೆ. ಏನಪ್ಪಾ ಅಂದ್ರೆ ದೊಡ್ಡ ಮಳೆ ಬಂದ್ಬಿಟ್ಟು ಜಲ ಪ್ರಳಯ ಇಲ್ಲಿ ಬಂದಿಲ್ಲ. ಪ್ರಳಯ ಅಂದ್ರೆ ದೇವರು ಒಂದು ಆ ದೇಶವನ್ನ ಶಿಕ್ಷಿಸಲಿಕ್ಕೆ, ಹಾಳು ಮಾಡ್ಲಿಕ್ಕೆ ವೈರಿಗಳೆಂಬ ಪ್ರಳಯವನ್ನು ಅಲ್ಲಿ ಸುತ್ತಮುತ್ತಲ ಅಥವಾ ಚತುರ್ದಿಕ್ಕಿನಲ್ಲಿಯೂ 4 ದಿಕ್ಕುಗಳಲ್ಲಿ ಕಳುಹಿಸಿಕೊಟ್ಟಿದ್ದಾರೆ. ಅದು ಈಗಲೇ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಅಲ್ಲಿ ನಾನು ನನ್ನ ಕೋಪವನ್ನು ನಿನ್ನ ಮೇಲೆ ಬರಮಾಡಿ ನಿನ್ನ ನಡತೆಗೆ ತಕ್ಕಂತೆ ನ್ಯಾಯ ತೀರಿಸಿ ನಿನ್ನ ಸಮಸ್ತ ಅಸಹ್ಯ ಕಾರ್ಯಗಳ ಫಲವನ್ನು ನಿನಗೆ ಉಣ್ಣಿಸುವೆನು. ದೇವಜನರೇ ನೋಡಿ, ದೇವರು ಹೇಳ್ತಾ ಇದ್ದಾರೆ, ನನ್ನ ಕೋಪವನ್ನು ನಿನ್ನ ಮೇಲೆ ಬರಮಾಡುತ್ತೇನೆ, ನಿನ್ನ ನಡತೆಗೆ ತಕ್ಕಂತೆ ನ್ಯಾಯ ತೀರಿಸಿ ನಿನ್ನ ಸಮಸ್ತ ಅಸಹ್ಯ ಕಾರ್ಯಗಳ ಫಲವನ್ನು ನಿನಗೆ ಉಣ್ಣಿಸುವೆನು ಎಂಬುದಾಗಿ. ಸಹೋದರ ಸಹೋದರಿ, ದೇಶವೆಂದರೆ ಮಣ್ಣು ಅಲ್ಲ, ದೇಶ ಅಂದ್ರೆ ಮನುಷ್ಯರು, ನಾವು ನೀವೇ. ಈ ದೇಶಕ್ಕೆ ಆಶೀರ್ವಾದ ಬರಬೇಕು ಅಂದ್ರೆ ನಾವು ದೇವರನ್ನು ಪ್ರೀತಿಸುವವರಾಗಿ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ದೇವರಿಗೆ ಪರಿಶುದ್ಧರಾಗಿ ಲೋಕದಲ್ಲಿ ಜೀವಿಸಬೇಕು. ದೇವರಿಗೆ ಒಳಪಡಬೇಕು. ದೇವರನ್ನು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ ನಾವು ಪ್ರೀತಿ ಮಾಡಬೇಕು. ದೇವಜನರೇ, ನಾವು ಹೀಗೆ ಮಾಡುವುದಾದ್ರೆ ನಮ್ಮ ದೇಶಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ವೈಯಕ್ತಿಕವಾಗಿ ಸಕಲ ವಿಷಯಗಳಲ್ಲಿ ಆಶೀರ್ವಾದಗಳು, ಕೇಡು ಬರುವುದಿಲ್ಲ. ಆದ್ರೆ ನೋಡಿ, ದೇಶಕ್ಕೆ ಕೇಡು ಬರುವುದಾದ್ರೆ ಅದು ಖಂಡಿತವಾಗಿ ಅದು ಕೇವಲ ಮನುಷ್ಯನ ಅಪರಾಧಗಳೇ ಅದಕ್ಕೆ ಕಾರಣವಾಗಿವೆ. ದೇವರು ಹೇಳ್ತಾ ಇದ್ದಾರ, ನಿನ್ನನ್ನು ಕಟಾಕ್ಷಿಸೇನು, ಉಳಿಸೇನು, ನಿನ್ನ ದುರ್ಮಾರ್ಗಗಳ ಫಲವನ್ನು ನಿನಗೆ ತಿನ್ನಿಸುವೇನು, ನಿನ್ನ ಅಸಹ್ಯ ಕಾರ್ಯಗಳು ನಿನ್ನ ಅನುಭವಕ್ಕೆ ಬರುವವು, ಆಗ ನಾನೇ ಯೆಹೋವನೆಂದು ನಿನಗೆ ಗೊತ್ತಾಗುವುದು. ಅವರ ದುರ್ಮಾರ್ಗಗಳ ಫಲವನ್ನು ಅವರಿಗೆ ತಿನ್ನಿಸುವೆನೆಂಬುದಾಗಿ ದೇವರು ಹೇಳ್ತಾ ಇದ್ದಾರ. ಹೌದಲ್ವಾ? ನಾವು ಪತ್ರಿಕೆಗಳಲ್ಲಿ ಓದುತ್ತೇವೆ, ಮನುಷ್ಯನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯುತ್ತಾನೆ ಎಂಬುದಾಗಿ. ದೇವಜನರೇ, ಬಿತ್ತುವ ವಿಷಯದಲ್ಲಿ ಎಚ್ಚರಿಕೆ ಆಗಿರೋಣ. ದುರ್ಮಾರ್ಗತ್ವವನ್ನು, ದುಷ್ಟತ್ವವನ್ನು, ಪಟಿಂಗತನವನ್ನು, ಕುಟಿಲತನವನ್ನು, ಸಕಲ ವಿಧವಾದಂತ ದುರ್ನೀತಿಯನ್ನ ತ್ಯಜಿಸಿ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ, ದೇವಜನರೇ, ನಾವು ದೇವರನ್ನ ಮಹಿಮೆ ಪಡಿಸುವವರಾಗಿ ಲೋಕದಲ್ಲಿ ಜೀವಿಸೋಣ. ನಮ್ಮ ಮೂಲಕವಾಗಿ ಖಂಡಿತವಾಗಿ ದೇವರು ಈ ದೇಶವನ್ನು, ನಮ್ಮ ಸುಂದರ ಭಾರತ ದೇಶವನ್ನು ಆತನು ಆಶೀರ್ವಾದ ಮಾಡುವವರಿದ್ದಾರೆ. ಅವರು ಸಕಲ ಮನುಷ್ಯರನ್ನು ಆಶೀರ್ವಾದ ಮಾಡಲು ನಾವು ದೇವರ ಮುಂದೆ ನಾವು ಪ್ರಾರ್ಥಿಸೋಣ ಮತ್ತು ಹಾಗೆ ನಾವು ನಡ್ಕೊಳ್ಳೋಣ. ನಾವು ಮುಂದುವರಿಸಿ 5ನೇ ವಚನದಿಂದ ನಾವು 18ನೇ ವಚನ ತನಕ ನಾವು ನೋಡುವಾಗ, ಅಸಹ್ಯ ಕಾರ್ಯ, ಹೆಮ್ಮೆಯು, ಹಿಂಸೆಯು ಯಹೂದ ದೇಶದಲ್ಲಿ ಅಥವಾ ಇಸ್ರಾಯೇಲ್ ದೇಶದಲ್ಲಿ ಕಂಡು ಬಂದಿದೆ. ಅದಕ್ಕಾಗಿ ನಾನು ಆ ದೇಶವನ್ನು ಏನ್ ಮಾಡ್ತಾ ಇದ್ದೇನೆ, ನಾಶನ ಮಾಡ್ತಾ ಇದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆಹಾ, ಕೇಡು ಎಂದೂ ಕಾಣದ ಕೇಡು ಇಗೋ ಬಂತು, ಪ್ರಳಯವೂ ಬಂತು, ಪೂರ್ಣ ಪ್ರಳಯವೂ ಬಂತು, ನಿನ್ನನ್ನು ಚಚ್ಚುವುದಕ್ಕೆ ಎಚ್ಚರಗೊಂಡಿದ್ದೇನೆ. ಇಗೋ ಬಂದೇ ಬಂತು, ದೇಶ ನಿವಾಸಿಯೇ ನಿನ್ನ ಗತಿಯಾಯಿತು, ಸಮಯ ಬಂತು, ದಿನ ಹತ್ತರಿಸಿತು. ಬೆಟ್ಟಗಳ ಮೇಲೆ ಕೇಳಿಸುವ ಧ್ವನಿಯು ಉತ್ಸಾಹ ಧ್ವನಿಯೆಲ್ಲ ಕಳವಳವೇ. ಇನ್ನು ಸ್ವಲ್ಪ ಕಾಲದೊಳಗೆ ನಾನು ನಿನ್ನ ಮೇಲೆ ನನ್ನ ರೋಷಾಗ್ನಿಯನ್ನು ಸುರಿದು ನನ್ನ ಕೋಪವನ್ನು ತೀರಿಸಿಕೊಂಡು ನಿನ್ನ ನಡತೆಗೆ ತಕ್ಕ ದಂಡನೆಯನ್ನು ವಿಧಿಸಿ ನಿನ್ನ ಅಸಹ್ಯ ಕಾರ್ಯಗಳ ಫಲವನ್ನೆಲ್ಲ ಉಣ್ಣಿಸುವೆನು ಎಂಬುದಾಗಿ ಕರ್ತನು ಇಲ್ಲಿ ಪ್ರವಾದಿಯ ಮೂಲಕವಾಗಿ ಇಸ್ರಾಯೇಲರನ್ನ ಎಚ್ಚರಿಸುವಂತದನ್ನ ನಾವು ನೋಡ್ತಾ ಇದ್ದೇವೆ. ಇಲ್ಲಿ 8ನೇ ವಚನದಲ್ಲಿ ನನ್ನ ರೋಷಾಗ್ನಿಯನ್ನು ಸುರಿಸುವೆನು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಥವಾ ಇದರ ಅರ್ಥ ಏನಪ್ಪಾ ಅಂದ್ರೆ, ನನ್ನ ಕೋಪವನ್ನು ತೀರಿಸಿ ಬಿಡುವೆನು ಎಂಬುದಕ್ಕೆ ಇದು ಸಮಾನ. ನೋಡ್ರಿ, ಯೆಹೆಜ್ಕೇಲನ ಪ್ರವಾದನ ಗ್ರಂಥದಲ್ಲಿ ರೋಷ ಮತ್ತು ಕೋಪ ಹಾಗೂ ಆವೇಶ ಎಂಬ ಈ ನುಡಿಗಳು ಪದೇ ಪದೇ ಅನೇಕ ಸಾರಿ ಇವು ಹಲವು ಸಾರಿ ಬಳಸಲ್ಪಟ್ಟಿರುವಂತಹ ಒಂದು ಪದಗಳು ಆಗಿದ್ದಾವೆ. ನನ್ನ ರೋಷವನ್ನು ಅಥವಾ ಕೋಪವನ್ನು ನಾನು ತೀರಿಸಿ ಬಿಡುವೆನು ಅಂತ ಹೇಳ್ಬಿಟ್ಟು ನಿನ್ನ ನಡತೆಗೆ ತಕ್ಕ ದಂಡನೆಯನ್ನು ವಿಧಿಸ್ತೇನೆ, ನಿನ್ನ ಅಸಹ್ಯ ಕಾರ್ಯಗಳ ಫಲವನ್ನು ಉಣ್ಣಿಸ್ತೇನೆ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾರೆ. ಸಹೋದರ ಸಹೋದರಿ, ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮ ನಡತೆಯನ್ನು ಪರೀಕ್ಷಿಸಿಕೊಳ್ಳುವಂಥದ್ದು ಬಹಳ ಅಗತ್ಯ. ಪ್ರತಿದಿನ ದೇವರ ಒಂದು ವರದಾನವಾಗಿರುವಂತ ದಿನವನ್ನು ನಾವು ಕೃಪೆಯ ಮೂಲಕವಾಗಿ ಪಡ್ಕೊಂಡು ಆ ದಿನ ದೇವರ ಮಹಾ ಕೃಪೆಯ ಸಹಾಯದಿಂದ ನಾವು ಜೀವಿಸಿ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಂಡು ದೇವರ ಸೇವೆಗಳನ್ನು ಮಾಡಿ ರಾತ್ರಿ ಕಾಲದ ವೇಳೆಯಲ್ಲಿ ದೇವರ ಮುಂದೆ ನಿಂತು
ದೇವರ ಒಂದು ಪಾದ ಸನ್ನಿಧಾನದಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ದೇವರು ಆತನು ಒಳ್ಳೆ ನಡತೆಗೆ ಆತನು ಮೆಚ್ಚುವಾತನಾಗಿದ್ದಾನೆ. ಎಲ್ಲಾದರೂ ನಮ್ಮ ನಡತೆಯಲ್ಲಿ ತಪ್ಪು ದೋಷಗಳು ಕಂಡು ಬರುವುದಾದ್ರೆ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಶುಭ ಉಂಟಾಗುವುದೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಒಪ್ಪಿಕೊಳ್ಳುವಂಥದ್ದು ಮತ್ತು ಪರಿಶುದ್ಧರಾಗಿ ದೇವರಿಗೆ ನಡ್ಕೊಳ್ಳುವಂಥದ್ದು ಬಹಳ ಒಂದು ಆಶೀರ್ವಾದವಾಗಿದೆ. ದೇವರು ಅಬ್ರಹಾಮನಿಗೆ ಹೇಳ್ತಾನೆ, ಅಬ್ರಹಾಮನೇ, ನಾನು ಸರ್ವಶಕ್ತನಾದ ದೇವರು, ನನಗೆ ನಡ್ಕೊಂಡು ದೋಷವಿಲ್ಲದವನಾಗಿರು ಎಂಬುದಾಗಿ. ದೇವ ಜನರೇ, ದೋಷವಿಲ್ಲದವರಾಗಿ ನಡ್ಕೊಳ್ಳುವಂತವರಿಗೆ ಆತನು ಗುರಾಣಿಯಾಗಿದ್ದಾನಂತೆ. ಕೀರ್ತನೆಗಾರನು ಬರೀತಾನೆ, ದೇವರಿಗೆ ಯಾರು ದೋಷವಿಲ್ಲದೆ ತಪ್ಪಿಲ್ಲದೆ ನಡ್ಕೊಳ್ತಾರೋ ದೇವರು ಅವರಿಗೆ ಗುರಾಣಿಯಾಗಿ ಕಾಯ್ತಾರಂತೆ. ಕೃಪಾಪೂರ್ಣನಾದ ದೇವರು ನಮ್ಮ ಹೀನ ನಡತೆಯನ್ನ ಅಸಹಿಸಿದ್ದಾನೆ. ನಾವು ಅದನ್ನ ತ್ಯಜಿಸಿದವರಾಗಿ ಈ ಲೋಕದಲ್ಲಿ ಪರಿಶುದ್ಧರಾಗಿ ಜೀವಿಸೋಣ. 9ನೇ ವಚನ, ನಿನ್ನನ್ನು ಕಟಾಕ್ಷಿಸೇನು, ಉಳಿಸೇನು, ನಿನ್ನ ದುರ್ಮಾರ್ಗಗಳಿಗೆ ತಕ್ಕ ಗತಿಯನ್ನು ಕೊಡುವೆನು, ನಿನ್ನ ಅಸಹ್ಯ ಕಾರ್ಯಗಳು ನಿನ್ನ ಅನುಭವಕ್ಕೆ ಬರುವವು. ಯೆಹೋವನಾದ ನಾನು ದಂಡಿಸುವವನು ಎಂಬುದು ನಿನಗೆ ಗೊತ್ತೇ ಆಗುವುದಾಹಾ. ದಂಡನೆಯ ದಿನವು ಇಗೋ ಬಂತು, ನಿನಗೆ ದುರ್ಗತಿಯು ಅಂಕುರಿಸಿದೆ, ಕೋಲು ಹೂ ಬಿಟ್ಟಿದೆ, ಎಮ್ಮೆಯು ಚಿಗುರಿದೆ. ನೋಡಿ, ಇಲ್ಲಿ ಹೆಮ್ಮೆ ಬಗ್ಗೆ, ಗರ್ವದ ಬಗ್ಗೆ, ಆ ಜನರಲ್ಲಿ ಗರ್ವ, ಅಹಂಕಾರ, ರಾಜರೇನು, ಮಂತ್ರಿಗಳೇನು, ಒಂದು ಅಧಿಕಾರಿಗಳೇನು, ಸಾಧಾರಣ ಜನರೇನು, ಯಾಜಕರೇನು, ಅವರಲ್ಲಿ ಏನು ಅಂಕುರಿಸಿದೆ ನೋಡಿ, ಅವರಲ್ಲಿ ಹೆಮ್ಮೆಯು ಚಿಗುರಿದೆ, ಹೂ ಬಿಟ್ಟಿದೆ, ಅಂಕುರಿಸಿದೆ, ಹಿಂಸೆಯು ಬೆಳೆದು ಬೆಳೆದು ಕೆಡುಕಿನ ಕೋಲಾಗಿದೆ, ನಿನ್ನವರಲ್ಲಿ ಯಾರು ಉಳಿಯರು. ದೇವಜನರೇ, ಗರ್ವ ಅಹಂಕಾರದಿಂದ ಹಿಂಸೆ, ಅಸಹ್ಯ ಕಾರ್ಯಗಳು ಆ ದೇಶದಲ್ಲಿ ತುಂಬಿ ತುಳುಕ್ತಾ ಇದ್ದಾವೆ. ದೇವಜನರಲ್ಲಿ ಇವು ಇರಬಾರದು. ದೇವಜನರು ದೇವರಿಗೆ ಯೋಗ್ಯವಾಗಿ ನಡಿಬೇಕು. ಈ ಸಭ್ಯ ಸಮಾಜದಲ್ಲಿ ನಾವು ನೈತಿಕತೆಯನ್ನು ಅನುಸರಿಸಬೇಕು. ಹೌದು, ಮತ್ತು ಬಿದ್ದು ಹೋದಂತ ನಮ್ಮನ್ನು ದೇವರು ಎಬ್ಬಿಸಿ ನಿಲ್ಲಿಸಿದ್ದಾನೆ ನಾವು ಪರಿಶುದ್ಧರಾಗಿ ನಡೆಯಲು. ಮತ್ತು ನಾವು ಬಿದ್ದು ಹೋದ ಈ ಲೋಕದಲ್ಲಿ ಅನೇಕರಿಗೆ ಮಾದರಿಯಾಗಿ ನಾವು ಜೀವಿಸಬೇಕಂತ ಹೇಳ್ಬಿಟ್ಟು ದೇವರು ಬಯಸ್ತಾನೆ. ನೀವು ಈ ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಕರ್ತನು ಹೇಳ್ತಾನೆ. ಬೆಳಕಾಗಿ ನಡೆಯಬೇಕಾದಂತ ನಾವು, ನಂಬುವವರಿಗೆ ನಡೆ ನುಡಿ, ಪ್ರೀತಿ, ಶುದ್ಧತ್ವ ಇವುಗಳ ವಿಷಯದಲ್ಲಿ ಮಾದರಿಯಾಗಿರಬೇಕಾದಂತ ನಾವುಗಳು ಕತ್ತಲೆ ಆಗಿರುವುದಾದರೆ, ದೇವಜನರೇ ನೋಡಿ, ಅನ್ಯ ಜನರಿಗೂ ಅಥವಾ ಕರ್ತನಾದಂತ ದೇವರನ್ನು ಅರಿಯದವರಿಗೂ ನಮಗೂ ಏನು ವ್ಯತ್ಯಾಸ ಆಗ್ತಾ ಇದೆ? ಇದು ಬಹಳಷ್ಟು ಪರಿತಾಪಕರವಾಗಿದೆ ಎಂಬುದಾಗಿ ನಾವು ನೋಡುತ್ತೇವೆ. ದೇವಜನರಲ್ಲಿ ಯಾವ ಅಸಹ್ಯ ಕಾರ್ಯಗಳು ಇರಬಾರದು. ಸ್ವಾಮಿ ಹೇಳ್ತಾರೆ, ಹಿಂಸೆಯು ಬೆಳೆದು ಬೆಳೆದು ಕೆಡುಕಿನ ಕೋಲಾಗಿದೆ, ನಿನ್ನವರಲ್ಲಿ ಯಾರು ಉಳಿಯರು. ಆ ಜನ ಸಮೂಹದಲ್ಲಿಯೂ ಅವರ ಆಸ್ತಿಯಲ್ಲಿಯೂ ಶೇಷವೇನೂ ಇರದು, ಅವರಲ್ಲಿ ಯಾವ ಶ್ರೇಷ್ಠತೆಯೂ ನಿಲ್ಲದು. ಸಮಯ ಬಂತು, ದಿನ ಹತ್ತಿರಿಸಿತು, ಕೊಂಡುಕೊಳ್ಳುವವನು ಹರ್ಷಿಸದಿರಲಿ, ಮಾರುವವನು ದುಃಖಿಸದಿರಲಿ. ರೋಷಾಗ್ನಿಯ ಸಮೂಹದವರೆಲ್ಲರ ಮೇಲೆ ಹತ್ತಿದೆ. ಮಾರಿದವನು ಎಷ್ಟು ವರ್ಷ ಬದುಕಿದರೂ ಮಾರಿದ ಸೊತ್ತು ಅವನ ವಶಕ್ಕೆ ತಿರುಗಬಾರದು. ಉಂಟಾದ ದಿವ್ಯ ದರ್ಶನವು ಸಮೂಹದವರಿಗೆಲ್ಲ ಸಂಬಂಧಿಸಿದೆ. ಯಾರು ಹಿಂದಿರುಗರು, ಯಾರು ತಮ್ಮ ಅಧರ್ಮದಿಂದ ತಮ್ಮ ಜೀವವನ್ನು ಉಳಿಸಿಕೊಳ್ಳರು. ಅವರು ಕೊಂಬನ್ನೂದಿ ಸರ್ವಸನ್ನಾಹ ಮಾಡಿದರು, ಯಾರು ಯುದ್ಧಕ್ಕೆ ಹೊರಡರು. ನನ್ನ ರೋಷಾಗ್ನಿಯು ಆ ಸಮೂಹದವರ ಮೇಲೆ ಹತ್ತಿದೆ. ಊರ ಹೊರಗೆ ಖಡ್ಗ, ಊರೊಳಗೆ ವ್ಯಾಧಿಕ್ಷಾಮಗಳು. ಹೊರಗಿರುವವರು ಖಡ್ಗದಿಂದ ಸಾಯುವವರು, ಒಳಗಿರುವವರು ವ್ಯಾಧಿಕ್ಷಾಮಗಳಿಗೆ ತುತ್ತಾಗುವರು. ಅವರಲ್ಲಿ ಪಲಾಯನ ಮಾಡಿದವರು ತಪ್ಪಿಸಿಕೊಂಡು ತಮ್ಮ ಅಧರ್ಮದಲ್ಲಿಯೇ ಇದ್ದು ಡೊಂಗುರುಗಳಲ್ಲಿನ ಪಾರಿವಾಳಗಳಂತೆ ಬೆಟ್ಟಗಳ ಮೇಲೆ ಮೊರೆಯಿಡುತ್ತಿರುವರು. ಆ ದೇಶ ಮೂಲ ನಿವಾಸಿಗಳ ಒಂದು ಪರಿತಾಪಕರವಾದಂತ ಜೀವಿತ, ಅವರು ಮಾಡಿದಂಥದ್ದಕ್ಕೆ ಮತ್ತು ಉಣ್ಣುವಂತ ಒಂದು ಸಮಯ ಅಲ್ಲಿ ಬಂದಿದೆ ಎಂಬುದಾಗಿ ಕರ್ತನ್ ಹೇಳ್ತಾ ಇದ್ದಾನೆ. ವೈರಿಗಳು ನಿಮ್ಮ ಮೇಲೆ ಬಿದ್ದು ನಿಮ್ಮನ್ನು ನಾಶ ಮಾಡುವರು, ನೀವು ಓಡಿ ಹೋಗುವಿರಿ, ಪಲಾಯನ ಮಾಡುವಿರಿ, ಗುರುಗುಟ್ಟುವಿರಿ, ನಿಮ್ಮ ದೀನಸ್ಥಿತಿ ನಿಮಗೆ ಸಮೀಪವಾಗಿದೆ ಎಂಬುದಾಗಿ ಕರ್ತನು ಎಚ್ಚರಿಸ್ತಾ ಇದ್ದಾನ. ಇಷ್ಟು ಎಚ್ಚರಿಸಿದ್ರು ಕೂಡ ಆ ಇಸ್ರಾಯೇಲ್ ಜನರು ಮೊಂಡು ಜನರಾಗಿದ್ದಾರೆ. ಸಹೋದರ ಸಹೋದರಿ, ದೇವರು ತನ್ನ ಸೇವಕರ ಮೂಲಕವಾಗಿ ನಿಮ್ಮನ್ನು ಎಚ್ಚರಿಸುವಾಗ, ನಿಮ್ಮನ್ನು ಗದರಿಸುವಾಗ, ನಿಮ್ಮನ್ನು ಖಂಡಿಸುವಾಗ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ, ನಿಮ್ಮ ಮನಸ್ಸುಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ದೇವರಿಗೆ ಭಯಪಡಿರಿ, ಅವುಗಳನ್ನ ಸ್ವೀಕರಿಸಿರಿ. ವಾಕ್ಯ ನಿನಗೋಸ್ಕರ, ನನಗೋಸ್ಕರವಾಗಿದೆ. ನಿನ್ನನ್ನು ನನ್ನನ್ನು ಆಶೀರ್ವದಿಸುವುದಕ್ಕಾಗಿ ದೇವರ ವಾಕ್ಯವನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಎಷ್ಟು ಅವರಿಗೆ ಬರುವಂತ ಒಂದು ಶಾಪಗಳ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ನಾನು ಕಳೆದ 2ನೇ ಅಧ್ಯಾಯ ಧ್ಯಾನ ಮಾಡುವಾಗಲೇ ನಾನು ಹೇಳಿದೆ ಅದ್ರ ಬಗ್ಗೆ. ಯಾಜಕ ಕಾಂಡ 26ನೇ ಅಧ್ಯಾಯದ ನೆರವೇರಿಕೆ ಇದೆಲ್ಲ. ನೀವು ನನ್ನನ್ನು ಬಿಟ್ಟು
ನನಗೆ ಕೋಪವನ್ನು ಹುಟ್ಟಿಸುವಂತ ಕಾರ್ಯಗಳನ್ನು ನೀವು ಮಾಡೋದಾದ್ರೆ ಈ ಎಲ್ಲಾ ಅಶುಭಗಳು ನಿಮಗೆ ಪ್ರಾಪ್ತವಾಗ್ತವೆ ಎಂಬುದಾಗಿ ಸ್ವಾಮಿಯಲ್ಲಿ ಹೇಳ್ತಾರೆ. ಆ ಅಶುಭಗಳಲ್ಲಿ ಪ್ರಾಪ್ತವಾಗ್ತಾ ಇದ್ದಾವೆ. 17ನೇ ವಚನ, ಎಲ್ಲರ ಕೈಗಳು ಜೋಲು ಬಿದ್ದಿರುವವು, ಎಲ್ಲರ ಮೊಣಕಾಲುಗಳು ನೀರಿನಂತೆ ಚಂಚಲವಾಗಿರುವವು. ಏನಂತೆ? ಎಲ್ಲರ ಕೈಗಳು ಜೋಲು ಬಿದ್ದಿರುವವು. ಯಾಕಂದ್ರೆ ಈ ದುರ್ದಶೆಯನ್ನ ನೋಡಿ, ವೈರಿಗಳ ಅಟ್ಟಹಾಸವನ್ನ ನೋಡಿ ಎದೆಗುಂದಿ ಹೋಗಿ ಅವರ ಮೊಣಕಾಲುಗಳು ಜೋಲಾಡ್ತಾ ಇದ್ದಾವೆ. ಎಲ್ಲರ ಮೊಣಕಾಲುಗಳು ನೀರಿನಂತೆ ಚಂಚಲವಾಗಿರ್ತಾ ಇದ್ದಾವ, ಕೈಗಳು ಜೋಲು ಬೀಳ್ತಾ ಇದ್ದಾವೆ. ದೇವಚಂಡ್ರೆ, ನಾವು ಹೊಸ ಒಡಂಬಡಿಕೆಯಲ್ಲಿ ಓದ್ತೇವೆ, ಜೋಲು ಬಿದ್ದ ಕೈಗಳನ್ನು, ನಡುಗುವ ಮೊಣಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ. ನೋಡಿ, ದೇವರ ಮುಂದೆ ನಿಂತು ಮೊಣಕಾಲು ರೀ ಪ್ರಾರ್ಥನೆ ಮಾಡಬೇಕಾಗಿತ್ತು. ಪ್ರಾರ್ಥನೆ ಮಾಡಬೇಕಾದಂತ ಈ ಜನರನ್ನು ರಕ್ಷಿಸು, ಜನರನ್ನ ನೀತಿ ಮಾರ್ಗದಲ್ಲಿ ನಡೆಸು ಅಂತ ಹೇಳ್ಬಿಟ್ಟು ಅಂಗಲಾಚಬೇಕಾದಂತ ಜನರು, ಅವರು ಮತ್ತು ಅಪವಿತ್ರವಾದ ಕಾರ್ಯಗಳಲ್ಲಿ, ಅಸಹ್ಯ ಕಾರ್ಯಗಳಲ್ಲಿ ತೊಡಗಿಕೊಂಡ ಕಾರಣದಿಂದಾಗಿ ನಿಮ್ಮ ಕೈಗಳು ಜೋಲು ಬೀಳ್ತವೆ, ನಿಮ್ಮ ಕಾಲುಗಳು ನೀರಿನಂತೆ ಚಂಚಲವಾಗಿರುವವು ಎಂಬುದಾಗಿ ಹೇಳ್ತಾ ಇದೆ. ಅವರು ಗೋಣಿ ತಟ್ಟನ್ನು ಸುತ್ತಿಕೊಳ್ಳುವರು, ದಿಗಿಲು ಅವರನ್ನು ಮುಚ್ಚಿಬಿಡುವುದು, ಎಲ್ಲರ ಮುಖದಲ್ಲಿಯೂ ನಾಚಿಕೆ ತೋರುವುದು, ಎಲ್ಲರೂ ತಲೆ ಬೋಳಿಸಿಕೊಂಡಿರುವರು. ಅವರು ತಮ್ಮ ಬೆಳ್ಳಿಯನ್ನು ಇಲ್ಲಿ ನೋಡ್ತೇವೆ 18ನೇ ವರ್ಷ ತನಕ ಅವರ ಅಸಹ್ಯ ಕಾರ್ಯಗಳು, ಅವರ ಒಂದು ಹೆಮ್ಮೆಯು ಹಿಂಸೆಗೆ ಪ್ರತಿಫಲ ಅಲ್ಲಿ ಕಾಣುವಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ಹಾಗೆ ನಾವು 19ರಿಂದ 27 ವಚನಗಳನ್ನು ನೋಡುವಾಗ 3ನೇ ಭಾಗ, ಅವರ ಒಂದು ದುಷ್ಕರ್ಮಗಳಿಗೆ ಪ್ರತಿಫಲ ದೊರೆಯುವಂಥದ್ದನ್ನು ನಾವು ನೋಡ್ತೇವೆ. ಅವರ ದುಷ್ಕರ್ಮಗಳಿಗೆ ಅವರು ತಮ್ಮ ಬೆಳ್ಳಿಯನ್ನು ಬೀದಿಗಳಲ್ಲಿ ಬಿಸಾಡುವರು. 19ನೇ ವಚನ, ಅವರ ಬಂಗಾರವು ಅಶುದ್ಧ ಪದಾರ್ಥದಂತಿರುವುದು, ಯೆಹೋವನು ತನ್ನ ರೋಷವನ್ನು ತೀರಿಸುವ ದಿನದಲ್ಲಿ ಅವರ ಬೆಳ್ಳಿ ಬಂಗಾರವು ಅವರನ್ನು ರಕ್ಷಿಸಲಾರದು, ಅವರ ಇಷ್ಟಾರ್ಥ ನೆರವೇರದು, ಅವರ ಹೊಟ್ಟೆ ತುಂಬದು. ಏಕೆಂದ್ರೆ ಅವರ ಆಸ್ತಿಯು ಅವರಿಗೆ ಪಾಪಕಾರಿ ವಿಘ್ನವಾಗಿತ್ತು, ಅವರ ಆಭರಣಗಳ ಚಂದವು ಅವರಿಗೆ ಗರ್ವಾಸ್ಪದವಾಯಿತು. ಇದಲ್ಲದೆ ಹೇಯವು ಅಸಹ್ಯವಾದ ತಮ್ಮ ದೇವತೆಗಳ ಪ್ರತಿಮೆಗಳನ್ನು ಬೆಳ್ಳಿ ಬಂಗಾರದಿಂದ ರೂಪಿಸುತ್ತಿದ್ದರು. ಆದ ಕಾರಣದನ್ನು ಅವರಿಗೆ ಅಶುದ್ಧ ಪದಾರ್ಥವನ್ನಾಗಿ ಮಾಡಿ ಅನ್ಯರ ಕೈಯಿಂದ ಕೊಳ್ಳೆ ಹೊಡೆಯಿಸಿ ಲೋಕದ ದುಷ್ಟರಿಂದ ಶೂರ್ಯ ಮಾಡಿಸುವೆನು, ಅವರು ಅದನ್ನು ಒಲೆಗೊಳಿಸುವರು. 21ನೇ ವಚನ ತನಕ ನೋಡ್ರಿ. ಎರಡು ಪ್ರಧಾನ ಪಾಪಗಳು ಅವರಲ್ಲಿ ಕಂಡು ಬರ್ತಾ ಇದೆ. ಒಂದು ಏನೋ ಬೆಳ್ಳಿ ಬಂಗಾರಗಳಿಂದ ಉಂಟಾದಂತ ಗರ್ವಾಸ್ಪದ ಆಭರಣಗಳ ಚಂದವು. ದೇವಜನರೇ, ಆಭರಣಗಳನ್ನು ಧರಿಸುವಂಥದ್ದು ಪಾಪವಲ್ಲ, ಚಲೋ ವಸ್ತ್ರಗಳನ್ನು ಧರಿಸುವಂಥದ್ದು ಪಾಪವಲ್ಲ, ಅದರಿಂದ ಉಂಟಾಗುವಂತ ಗರ್ವವು ಪಾಪವಾಗಿದೆ. ಅಂದ ಚಂದಗಳ ಮೇಲೆ ಭರವಸವಿಟ್ಟು, ಆಭರಣಗಳ ಮೇಲೆ ಭರವಸವಿಟ್ಟು ಇದೊಂದು ದಿವಸದಲ್ಲಿ ಅನೇಕ ಜನರು ಏನಾಗಿದ್ದಾರೆ? ದೇವರನ್ನು ತೊರೆದವರಾಗಿದ್ದಾರೆ. ಎರಡನೇದಾಗಿ, ಅವರಲ್ಲಿ ಅಸಹ್ಯ ಆದ ದೇವತಾ ಪ್ರತಿಮೆಗಳು. ಇಸ್ರಾಯೇಲರು ನೋಡಿ, ನೇರವಾಗಿ ದೇವರು ಅವರ ಕಣ್ಣೆದುರಿಗೆ ಅನೇಕ ಮಹತ್ ಕಾರ್ಯಗಳನ್ನು ಮಾಡಿದ್ದಾರೆ. ಆತನಲ್ಲಿ, ಸೃಷ್ಟಿಕರ್ತನಲ್ಲಿ ಭರವಸೆ ಬಿಡದೆ ಅವರು ಅಸಹ್ಯ ಮೂರ್ತಿಗಳನ್ನು ಮಾಡಿಕೊಂಡಿರುವುದರಿಂದ ನೋಡಿ, ದೇವರಲ್ಲಿ ಹೇಳ್ತಾರೆ, ಅನ್ಯರ ಕೈಯಿಂದ ಕೊಳ್ಳೆ ಹೊಡೆಯಿಸಿ ಇಸ್ರಾಯೇಲರೇ ಲೋಕದ ಅತಿ ದುಷ್ಟರಿಂದ ಸೂರೆ ಮಾಡಿಸುವೆನು, ಅವರು ಅದನ್ನು ಒಲೆಗೊಳಿಸುವರು. 22ನೇ ವಚನ ಬಹಳ ಭಯಂಕರವಾಗಿದೆ. ನಾನು ಅವರ ಕಡೆಯಿಂದ ನನ್ನ ಮುಖವನ್ನು ಓರೆ ಮಾಡಲು ನನ್ನ ಇಷ್ಟ ಮಂದಿರವನ್ನು ಒಲೆಗೆಡಿಸುವರು. ನೋಡ್ರಿ, ದೇವರು ತನ್ನ ಮಂದಿರವನ್ನು ಕೂಡ ತ್ಯಜಿಸಿ ಬಿಡ್ತಾ ಇದ್ದಾರೆ. ದೇವರು ತನ್ನ ಮಂದಿರವನ್ನು ತ್ಯಜಿಸಿ ಬಿಡ್ತಾ ಇದ್ದಾರೆ. ತನ್ನ ಮಂದಿರವನ್ನು ಹಾಳು ಮಾಡಕ್ಕೆ ಬಿಟ್ಟುಬಿಟ್ರು ದೇವರ ವೈರಿಗಳಿಗೆ. ದೇವಜನರೇ, ನಾನು ನೀನು ದೇವರ ಆಲಯವಾಗಿದ್ದೀವಿ. ನಾವು 2ನೇ ಕೊರಿಂಥಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ನಾವು ಓದುವಾಗ, ದೇವರಿಂದ ದೊರಕಿ ನಿಮ್ಮೊಳಗೆ ವಾಸ ಮಾಡ್ತಿರುವಂತ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂದು ನಿಮ್ಗೆ ಗೊತ್ತಿಲ್ಲವೋ? ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಅದಕ್ಕಾಗಿ ನೀವು ನಿಮ್ಮ ದೇಹವನ್ನ ಪರಿಶುದ್ಧವಾಗಿ ಇಟ್ಟುಕೊಳ್ಳಿರಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಮ್ಮ ದೇಹವೇ ದೇವರಿಂದ ದೊರಕಿ ನಮ್ಮೊಳಗೆ ವಾಸ ಮಾಡುವಂತ ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿದೆ. ಈ ದೇಹವೆಂಬ ಗರ್ಭಗುಡಿಯಲ್ಲಿ ದೇವರ ಆತ್ಮನ ವಾಸ ಮಾಡ್ತಾ ಇದ್ದಾನೆ. ಇದನ್ನ ಪರಿಶುದ್ಧವಾಗಿಟ್ಟುಕೊಳ್ಳಬೇಕು. ದೇವರ ಆಲಯ ನೀವು ನಾವು ದೇವರು ತನ್ನ ಆಲಯವನ್ನು ತ್ಯಜಿಸುವಂಥದ್ದು ನಾವು ನೋಡ್ತಾ ಇದ್ದೇವೆ. ದೇವಜನರೇ, ಅರಸನಾಗಿರುವಂತ ಸೊಲೊಮೋನನು ಸುಂದರವಾಗಿ, ಈಗಿನ ಕಾಲಕ್ಕೆ ಆತನು ಎಷ್ಟು ಖರ್ಚು ಮಾಡಿದಾನೆ ದೇವರಿಗೆ ಆಲಯವನ್ನು ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಲೆಕ್ಕ ಮಾಡಿದ್ರೆ 76,000 ಕೋಟಿ ಆಗಿದೆ ಆ ದೇವಾಲಯವನ್ನು ಕಟ್ಟೋದಕ್ಕೆ.
76,000 ಕೋಟಿ ಬಂಗಾರದಿಂದ ಅದನ್ನ ಒದಿಸಲಾಗಿತ್ತು. ಸುಂದರವಾದ ದೇವಾಲಯ. ಆದ್ರೆ ದೇವರು ಅದನ್ನು ಬಿಟ್ಟು ಬಿಡ್ತಾ ಇದ್ದಾರೆ. ಕೇವಲ ಇಸ್ರಾಯೇಲ್ಯರ ಅಪರಾಧಗಳಿಂದ. ಸಹೋದರ ಸಹೋದರಿ, ನಾವು ಹೇಗಿದ್ದೇವೆ? ನಾವು ನೋಡೋಣ. 28ನೇ ವಚನ, ನಾನು ಅವರ ಕಡೆಯಿಂದ ನನ್ನ ಮುಖವನ್ನು ಓರೆ ಮಾಡಲು ನನ್ನ ಇಷ್ಟ ಮಂದಿರವನ್ನು ಹೊಲಗೆಡಿಸುವರು, ಕಳ್ಳರು ಅದರಲ್ಲಿ ನುಗ್ಗಿ ಅದನ್ನು ಹೊಲಸು ಮಾಡುವರು. ಒಂದು ಸರಪಣಿಯನ್ನು ಮಾಡು. ಇಲ್ಲಿ ದೇವರು 23ನೇ ವಚನದಲ್ಲಿ ಹೇಳ್ತಾ ಇದ್ದಾರೆ, ಒಂದು ಸರಪಣಿಯನ್ನು ಮಾಡು, ಏಕೆಂದ್ರೆ ದೇಶವು ನರಹತ್ಯೆ ಭರಿತವಾಗಿದೆ, ಪಟ್ಟಣವು ಬಲಾತ್ಕಾರ ಪೂರ್ಣವಾಗಿದೆ. ಏನಾಗಿದೆ ಅಂತ? ದೇಶವು ನರಹತ್ಯೆ ಭರಿತವಾಗಿದೆ. ಅದಕ್ಕಾಗಿ ದೇವರು ಪ್ರವಾದಿಗೆ ಹೇಳ್ತಾ ಇದ್ರ, ಸರಪಣಿಯನ್ನು ಮಾಡಪ್ಪ ನೀನು. ಸರಪಣಿ ನಮಗೇನು ಸೂಚಿಸ್ತಾ ಇದೆ ಅಂದ್ರೆ, ಸರಪಳಿ ಯೆರೂಸಲೇಮಿನಲ್ಲಿ ಉಳಿದಿರುವ ಕೆಲವರು ಸೆರೆಯಾಗಿ ಹೋಗುವುದನ್ನು ಸೂಚಿಸ್ತಾ ಇದಂತೆ. ಸರಪಳಿ ಮಾಡು. ದೇಶವು ನರಹತ್ಯೆ ಭರಿತವಾಗಿದೆ, ಬಲಾತ್ಕಾರ ಭರಿತವಾಗಿದೆ. ದೇವಜನರೇ, ಬೇರೆ ಸ್ವಾಮಿ ಹೇಳ್ತಾರೆ, ಒಬ್ಬ ಮನುಷ್ಯನನ್ನು ನೀನು ದ್ವೇಷ ಮಾಡಿ ಅಸಹ್ಯ ಪಡೋದಾದ್ರೆ ಅದು ಕೊಲೆಗೆ ಸಮಾನವಾಗಿದೆ. ಚೀನೀಚ ಅಂದ್ರೆ ನಾವು ಯಾರನ್ನು ದ್ವೇಷಿಸದೇ ಇರೋಣ, ಪಾಪವನ್ನು ದ್ವೇಷಿಸೋಣ, ಸೈತಾನನ ಕ್ರಿಯೆಗಳನ್ನು ದ್ವೇಷ ಮಾಡೋಣ. ನರಹತ್ಯೆಗೆ ಸಮಾನವಾದಂತ ಯಾವ ಕ್ರಿಯೆಗಳು ನಮ್ಮಲ್ಲಿರಬಾರದು. ಅದು ಮರಣಕರವಾಗಿದೆ, ಮರಣಕರವಾದ ಪಾಪವಾಗಿದೆ. ಬಲಾತ್ಕಾರಗಳನ್ನ ಬಿಡೋಣ. ನಾವು ನೋಡ್ತೇವೆ, ದೇವಜನರೇ, ಹೀಗಿರಲು ನಾನು ಅತಿ ದುಷ್ಟ ಜನಾಂಗಗಳನ್ನು ಬರಮಾಡುವೆನು, ಅವು ನನ್ನ ಜನರ ಮನೆಗಳನ್ನು ವಶ ಮಾಡಿಕೊಳ್ಳುವವು. ನಾನು ಬಲಿಷ್ಠರ ಸೊಕ್ಕನ್ನು ಅಡಗಿಸುವೆನು, ಅವರ ಪವಿತ್ರ ಸ್ಥಾನಗಳು ಹೊಳೆಗೆಡುವವು. ಸಂಕಟ ಸಂಭವಿಸುವುದು, ಅವರು ಸಮಾಧಾನವನ್ನು ಹುಡುಕಿದರು ಸ್ವಲ್ಪವೂ ಸಿಕ್ಕದು. ಉಪದ್ರವದ ಮೇಲೆ ಉಪದ್ರವ, ಸುದ್ದಿಯ ಮೇಲೆ ಸುದ್ದಿ ಬರುವವು. ದಿವ್ಯ ದರ್ಶನವಾಯಿತೆ ಎಂದು ಪ್ರವಾದಿಯನ್ನು ಕೇಳುತ್ತಲೇ ಇರುವರು. ಯಾಜಕರಲ್ಲಿ ಧರ್ಮೋಪದೇಶ ಅಡಗಿ ಹೋಗುವುದು, ಹಿರಿಯರಲ್ಲಿ ಮಂತ್ರಾಲೋಚನೆ ಇಲ್ಲವಾಗುವುದು. ಅರಸನು ದುಃಖಿಸುವನು, ದಿಗಿಲು ಪ್ರಭುವನ್ನು ಮುಸುಕುವುದು. ಸಾಧಾರಣ ಜನರ ಕೈಗಳು ತತ್ತರಿಸುವವು. ನಾನು ಅವರ ದುರ್ನಡತೆಗೆ ತಕ್ಕ ಪ್ರತಿಕಾರವನ್ನು ಮಾಡಿ ಅವರ ದುಷ್ಕರ್ಮ್ಯಗಳಿಗೆ ಸರಿಯಾಗಿ ದಂಡನೆಯನ್ನು ವಿಧಿಸುವೆನು. ನಾನೇ ಯೆಹೋವನೆಂದು ಅವರಿಗೆ ಗೊತ್ತಾಗುವುದು. ದೇವಜನರೇ, ಕರ್ತನಲ್ಲಿ ತೀವ್ರವಾದಂತ ಪ್ರತಿದಂಡನೆಯನ್ನು ಮಾಡ್ತಾ ಇದ್ದಾನೆ. ನಾವು ದೇವರಲ್ಲಿ ನಾವು ಒಂದು ವಚನವನ್ನು ಓದ್ರಿ. ದಯವಿಟ್ಟು ಜ್ಞಾನೋಕ್ತಿಗಳ ಗ್ರಂಥ 3ನೇ ಅಧ್ಯಾಯ ಓದಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ದಯವಿಟ್ಟು ತಿರುಗಿಸಿದವರು ಓದಬೇಕೆಂಬುದಾಗಿ ಕೇಳಿಕೊಳ್ತೇನೆ. ಜ್ಞಾನೋಕ್ತಿಗಳ ಗ್ರಂಥ 3ನೇ ಅಧ್ಯಾಯ ವಚನ ನಿಮಿಷ 3ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ. 7ನೇ ವಚನ, ನೀನೇ ಬುದ್ಧಿವಂತನು ಎಂದೆಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು. 6ನೇ ವಚನದಿಂದ ಓದಿರಿ ಬ್ರದರ್ ಪ್ಲೀಸ್. ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನಿನ್ನ ಎಲ್ಲಾ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನೀನೇ ಬುದ್ಧಿವಂತನೆಂದು ಎಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ದೇವರಿಗೆ ಮಹಿಮೆ ಉಂಟಾಗಲಿ. ಈ ವಾಕ್ಯದಂತೆ ನಾವು ಪ್ರತಿಯೊಬ್ಬರು ಕೂಡ ಕರ್ತನಿಗೆ ನಮ್ಮನ್ನು ಒಪ್ಪಿಸಿಕೊಂಡು ನಮ್ಮ ಕುಟುಂಬಗಳನ್ನು ದೈವ ಭಕ್ತಿಯಲ್ಲಿ ಬೆಳೆಸಿಕೊಂಡು ನಾವು ಆತನ ಬರೋಣಕ್ಕಾಗಿ ಸಿದ್ಧವಾಗೋಣ. ಆತನಿಗೆ ಮಹಿಮೆ ತರುವಂತೆ ಈ ಲೋಕದಲ್ಲಿ ಜೀವಿಸೋಣ. ದೇವರಿಗೆ ಹೆಚ್ಚೆಚ್ಚಾಗಿ ನಮ್ಮ ಮೂಲಕ ಮಹಿಮೆ, ಘನತೆ, ಪ್ರಭಾವಗಳು ಉಂಟಾಗುವಂತೆ ಈ ಲೋಕದಲ್ಲಿ ಬದುಕೋಣ. ನಮ್ಮ ಚಿತ್ತದಂತೆ ನಾವು ಈ ಲೋಕದಲ್ಲಿ ಜೀವಿಸದೆ ದೇವರ ಚಿತ್ತದಂತೆ ಜೀವಿಸಬೇಕೆಂಬುದಾಗಿ ನಮಗೆ ಪ್ರವಾದನೆ ಬುಕ್ 7ನೇ ಅಧ್ಯಾಯದಲ್ಲಿ ನಮಗೆ ಪಾಠ ನಮಗೆ ಸಿಗ್ತಾ ಇದೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಮತ್ತೊಂದು ದಿನಕ್ಕಾಗಿ ನಾವು ನಿಮ್ಮನ್ನು ಸ್ತುತಿಸ್ತೇವೆ. 2024ನೇ ವರ್ಷದ ಡಿಸೆಂಬರ್ 16ನೇ ದಿನವನ್ನು ನಮಗೆ ಕೊಟ್ಟಿದ್ದ ಸ್ತೋತ್ರ. ತಂದೆಯೇ, ನೀನು ಯೆಹೆಜ್ಕೇಲನ ಪ್ರವಾದನ ಗ್ರಂಥ 7ನೇ ಅಧ್ಯಾಯದ ದೇವರೇ, ನೀನು 27 ವಚನಗಳಲ್ಲಿ ನಮಗೆ ಅನೇಕ ವಿಷಯಗಳನ್ನು ಕಲಿಸಿಕೊಟ್ಟಿದೆ. ಯೆಹೂದ ದೇಶ ನಾಶನಕ್ಕೆ ಅವರ ಒಂದು ದುರ್ಮಾರ್ಗಗಳೇ ಕಾರಣ. ದೇವರೇ, ಈ ಲೋಕದಲ್ಲಿ ನಾವು ಸ್ವಾಮಿ ನಮ್ಮ ದೇಶಕ್ಕೆ ನಾವು ಆಶೀರ್ವಾದಕರವಾಗಿ ನಾವು ಜೀವಿಸಬೇಕು, ನಿನ್ನ ಮುಂದೆ ನಾವು ಸರಿಯಾಗಿ ನಡ್ಕೊಳ್ಬೇಕು ಎಂಬುದಾಗಿ ಕರ್ತನೆ ನಾವು ಈ ದಿನ ತಿಳ್ಕೊಂಡಿದ್ದೇವೆ. ದೇವರೇ, ನಮ್ಮ ಕಲ್ವಾರಿ ಚಾಪಲ್ ಟ್ರಸ್ಟ್ ಅನ್ನು ಆಶೀರ್ವಾದ ಮಾಡು, ನಮ್ಮ ಮುಖ್ಯಸ್ಥರುಗಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಸೇವೆಯನ್ನು ಆಶೀರ್ವಾದ ಮಾಡಿ ಅಭಿವೃದ್ಧಿ ಪಡಿಸು, ಪ್ರತಿ ಕೊರತೆಗಳನ್ನು ನೀಗಿಸು ಸ್ವಾಮಿ. ನಾನು ಪ್ರಾರ್ಥನೆ ಮಾಡ್ತೇನೆ ಒಡೆಯನೇ, ಈ ಕ್ರಿಸ್ಮಸ್ ದಿನಮಾನಗಳಲ್ಲಿ ಅಪ್ಪ, ನಾವು ನಿನಗೆ ಇನ್ನೂ ಹೆಚ್ಚಾಗಿ ಮಹಿಮೆ ತರುವಂತ ಸೇವೆಗಳನ್ನು ಮಾಡುವಂತೆ ಸಹಾಯ ಮಾಡು ದೇವರೇ. ವಿಶೇಷವಾಗಿ ನಮ್ಮ ಸುಂದರ ಭಾರತ ದೇಶಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ ತಂದೆಯೇ. ನಾವು
ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇಶವನ್ನು ಆಶೀರ್ವದಿಸ್ತೇವೆ. ಕರ್ತನೇ, ದೇಶದ ಎಲ್ಲಾ ಜನರನ್ನು ನೀನು ಬೆಳಕಿ ಕಡೆಗೆ ನಡೆಸೆಂಬುದಾಗಿ, ನಿನ್ನ ಕಡೆಗೆ ನಡೆಸೆಂಬುದಾಗಿ ಕೇಳಿಕೊಳ್ತೇವೆ. ತಂದೆ, ನನ್ನ ನಂಬ ಒಬ್ಬನಾದರೂ ನಾಶವಾಗಿ ಹೋಗಬಾರದಂತ ನಾನು ಈ ಲೋಕಕ್ಕೆ ಬೆಳಕಾಗಿ ಬಂದೆನೆಂಬ ಹೇಳಿದೆ ಸ್ವಾಮಿ. ನಿನ್ನನ್ನು ಅರಿತ ನಾವೆಲ್ಲರೂ ನಿನ್ನ ಬೆಳಕಲ್ಲಿ ನಡೀಲಿಕ್ಕೆ ಸಹಾಯ ಮಾಡು. ಈ ಪ್ರಾರ್ಥನೆ ಕೇಳಿದ್ರೆ ಸ್ತೋತ್ರ. ಯಾರ್ಯಾರು ಸ್ವಾಮಿ ಅನಾರೋಗ್ಯದಿಂದ, ಬಲಹೀನತೆಗಳಿಂದ, ಕಷ್ಟಗಳಿಂದ, ಸಾಲಗಳಿಂದ ಬಳಲ್ತಾ ಇದ್ದಾರೋ, ನಿನ್ನ ಸ್ವಾಮಿ ದಕ್ಷಿಣ ಹಸ್ತವನ್ನು ಅವರಿಗೆ ಚಾಚಿ ಸ್ವಾಮಿ ಅವರಿಗೆ ಸಹಾಯ ಮಾಡು ಪರಲೋಕದಿಂದ ಎಂಬುದಾಗಿ ಕೇಳಿಕೊಳ್ತೇವೆ. ಈ ಪ್ರಾರ್ಥನೆ ಕೇಳಿದ್ರೆ ಸ್ತೋತ್ರ. ನಮ್ಮನ್ನು ನಾವು ನಿಮ್ಮ ಪರಿಶುದ್ಧವಾದ ಪಾದಗಳ ಕೆಳಗೆ ತಗ್ಗಿಸಿಕೊಳ್ಳುತ್ತಾ ನಮ್ಮ ಒಡೆಯನಾದ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥನೆಯನ್ನು ಬೇಡಿಕೊಳ್ತೇನೆ ಸ್ವಾಮಿ. ಆಮೆನ್.